ಸರಿ, ಇವತ್ತು ಮತಬೇಟೆ ಆಮೇಲೆ ಮೈತ್ರಿ ಸಮಾವೇಶ ಮಂಡ್ಯದಲ್ಲಿ ಆಗಿರುವಂಥದ್ದು. ಹಳೆ ಮೈಸೂರು ಗೆದ್ದವರಿಗೆ ಕೇಂದ್ರದಲ್ಲಿ ಸೀಟ್ ಸಿಗತ್ತಾ, ಅಂದರೆ ಕೇಂದ್ರವೂ ಕೂಡ ಗೆಲ್ತಾರ ಅನ್ನುವಂಥದ್ದು. ಕಾಂಗ್ರೆಸ್ ಗೆದ್ದರೆ ಕಾಂಗ್ರೆಸ್ಗೆ, ಮೈತ್ರಿ ಗೆದ್ದರೆ ಮೈತ್ರಿಗೆ. ಆ ರೀತಿಯ ಒಂದು ಫೈಟಿಂಗ್ ಇರೋದೇ ಹಳೆ ಮೈಸೂರು ಭಾಗದಲ್ಲಿ, ಇನ್ನೆಲ್ಲೂ ಅಲ್ಲ. ಅದು ಫಸ್ಟಿಗೆ 26ನೇ ತಾರೀಕಿಗೆ ಫಸ್ಟ್ ಹಂತದಲ್ಲಿ ಶುರುವಾಗೋದೇ ಅಲ್ಲಿಂದ. ಏನು ಹಳೆ ಮೈಸೂರು ಭಾಗದಲ್ಲಿ ಒಂದು ಕಳೆದ 2023ರ ಚುನಾವಣೆಯಲ್ಲಿ ನಮಗೂ ಹಾಗೂ ಬಿಜೆಪಿಯ ಒಂದು ವೋಟ್ ಶೇರಿಂಗ್ ಇಂದ ಕಾಂಗ್ರೆಸ್ ಅವ್ರಿಗೆ ಲಾಭ ಆಗಿತ್ತು. ಅದರಿಂದ ಅವರು 135 ಗಡಿ ದಾಟಲಿಕ್ಕೆ ಅವ್ರಿಗೆ ಯಶಸ್ಸಿನೂ ಅವರ ಒಂದು ಚುನಾವಣಾ ಸ್ಟ್ರಾಟಜಿ ಅದು ವರ್ಕೌಟ್ ಆಯಿತು. ಈ ಬಾರಿ ಒಂದು ಬಿಜೆಪಿ ಮತ್ತು JDS ಮೈತ್ರಿ ಒಂದು ಬೂತ್ ಮಟ್ಟದ ಕಾರ್ಯಕರ್ತರಿಂದ ಯಾವುದೇ ರೀತಿಯ ಗೊಂದಲ ಇಲ್ಲದೆ ತುಂಬಾ ಒಂದು ಕಾರ್ಯಕರ್ತರಲ್ಲೂ ಹುಮ್ಮಸ್ಸಿದೆ. ಮೊದಲಿಗೆ ಕುಮಾರಣ್ಣ ಅವರು ಮಂಡ್ಯಕ್ಕೆ ಬರ್ತಿದ್ದಾರೆ ಅಂತ ಅಂದ್ರೆ ಈ ಬಾರಿ ಕಾವೇರಿ ನೀರು ಹೇಗೆ ಕಾಂಗ್ರೆಸ್ ಅವರು ತಮಿಳ್ನಾಡಿನ ಅಲ್ಲಿನ ಮುಖ್ಯಮಂತ್ರಿ ಅವರಿಗೆ ಮಂಡಿಯೂರಿ ಕತ್ತು ಬಗ್ಗಿಸಿಂಗೆ ನೀರು ಬಿಟ್ಟಿದ್ದಾರೆ. ಕುಮಾರಣ್ಣ ಅವರು ಮಂಡ್ಯ ಬರ್ತಿರೋದ್ರಿಂದ ಈ ಬಾರಿ ಕಾವೇರಿ ನೀರು ನಾವು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ಹರಿಲಿಕ್ಕೆ ಬಿಡಲ್ಲ, ನಮ್ಮ ಕಾವೇರಿ ನಮ್ಮ ಹಕ್ಕು ಅಂತ ನಮ್ಗೆ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಖುಷಿ ಆಗಿದೆ. JDS ನ ಮೇನ್ ಅಜೆಂಡಾ ನಾವು ಕಾವೇರಿ ವಿಚಾರ ಇಟ್ಕೊಂಡಿಲ್ಲ. ಯಾಕಂತಂದ್ರೆ ನಾನು ಯಾವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಇರ್ಬೋದು, ಇಲ್ಲ ಬೇರೆ ಪಕ್ಷದ ಅಭ್ಯರ್ಥಿ, ಎಲ್ಲರೂ ಸಮರ್ಥರೆ. ಅಭ್ಯರ್ಥಿಗಳು ಅಂತ ಕಣಕ್ಕೆ ನಿಂತಾಗ ಸಮರ್ಥರೆ. ಅವರು ಒಂದು ಪಕ್ಷದ ಚಿಹ್ನೆಯಲ್ಲಿ ನಿಂತಾಗ ಪಕ್ಷಗಳು ಎಷ್ಟು ಕೊಡುಗೆ ಕೊಟ್ಟಿದೆ, ಜನರ ಪರವಾಗಿ ಹೇಗ್ ನಿಲ್ಲುತ್ತೆ, ಜನರ ಹಿತ ಹೇಗೆ ಕಾಪಾಡ್ತಾರೆ, ರೈತರ ಹಿತ ಹೇಗೆ ಕಾಪಾಡ್ತಾರೆ, ನೀರಾವರಿ ವಿಚಾರದಲ್ಲಿ ಹೇಗೆ, ಪ್ರಾದೇಶಿಕತೆ ವಿಚಾರ ಬಂದಾಗ ಹೇಗೆ, ಕನ್ನಡ ಬಂದಾಗ ಅಸ್ಮಿತೆ ಬಗ್ಗೆ ಹೇಗೆ ನಿಲ್ತಾರೆ ಅನ್ನೋದು ವಿಚಾರವಾಗುತ್ತೆ. ಆದ್ರಿಂದ ಕುಮಾರಣ್ಣ ಅವ್ರು ಈಗ ಎಲ್ಲರೂ ಅನ್ಕೊಂಡ್ರು ಕುಮಾರಣ್ಣ ಅವರು ಪಕ್ಕದ ಕ್ಷೇತ್ರದಿಂದ ಬರ್ತಿದ್ದಾರೆ. ಹೌದು, ಕುಮಾರಣ್ಣ ಅವ್ರು ಬರ್ತಿರೋದ್ರಿಂದ ಅಕ್ಕಪಕ್ಕದ ಕ್ಷೇತ್ರದ ಅಭ್ಯರ್ಥಿಗಳಾಗ್ಲಿ ಕಾರ್ಯಕರ್ತರಿಗೂ ಹುಮ್ಮಸ್ಸಿದೆ. ಮೊದಲಿಗೆ ಹೇಳ್ಬೇಕಂತಂದ್ರೆ ಕಾವೇರಿ ಬರೀ ಮೈಸೂರು ಮಂಡ್ಯಕ್ಕೆ ಸೀಮಿತವಾದಂತಲ್ಲ, ಬೆಂಗಳೂರಿನವರಿಗೂ ಆ ಕಾವೇರಿ ಜಲಾನಯದ ಅಚ್ಚುಕಟ್ಟು ಪ್ರದೇಶದ ಜನರು ಯಾರಿದ್ದಾರೆ, ರೈತರಿರ್ಬೋದು, ಪ್ರತಿ ಹಳ್ಳಿ ನಗರ ಪಟ್ಟಣದವರು ನೀರು ಕುಡಿತಿರೋರು ಇವತ್ತು ಖುಷಿ ಪಡುವಂಥ ವಿಚಾರ ಏನಂದ್ರೆ ಕುಮಾರಣ್ಣ ಅವರು ಕಾವೇರಿ ಪರವಾಗಿ ನಿಲ್ತಾರೆ. ಅವ್ರು ಬರಬೇಕು, ಕೇಂದ್ರಕ್ಕೆ ನಾವು ಅವರನ್ನ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಲೋಕಸಭಾ ಸದಸ್ಯರಾಗಿ ಕಳಿಸ್ಬೇಕು ಅಂತ ಎಲ್ಲ ಮಂಡ್ಯದ ಜನರು ಇಷ್ಟಪಟ್ಟಿದ್ದಾರೆ. ಹಾಗೆ ಮೈಸೂರು ಇರ್ಬೋದು, ಕೋಲಾರ ಇರ್ಬೋದು, ಹಾಸನ್ ಇರ್ಬೋದು, ಬೆಂಗಳೂರು ಗ್ರಾಮಾಂತರ. ಯಾಕೆಂದ್ರೆ ಕಳೆದ ಬಾರಿ ನಾವು ಮೈತ್ರಿ ಧರ್ಮನ ಪಾಲನೆ ಮಾಡಿದಕ್ಕೆ ಮಾನ್ಯ DK ಸುರೇಶ್ ಅವರು ಸಂಸದರಾಗಿದ್ರು ಆ ಭಾಗದಲ್ಲಿ. ಈ ಬಾರಿ ಎಲ್ರಿಗೂ ಗೊತ್ತಿದೆ, ಡಾಕ್ಟರ್ CN ಮಂಜುನಾಥ್ ಅವರು ಒಂದು ಬಿಜೆಪಿಯ ಅಭ್ಯರ್ಥಿಯಾಗಿ NDA ಒಂದು ಮೈತ್ರಿಕೂಟದಿಂದ ಅದ್ರ ಹಿಂದೆ ಹೋದ್ರು ಕೂಡ DK ಸುರೇಶ್ ಅವರಲ್ಲಿ ಗೆದ್ದಿದ್ರು. ಹಿಂದಿನ ಬಾರಿ ಮೈತ್ರಿ ಇರಲಿಲ್ಲ. ಒಂದು ಚುನಾವಣೆ ಆದಾಗ ಸ್ವಲ್ಪ ಪಾತ್ರ ನಿಮ್ದು ಇದೆ ಅಂತ ಹೇಳಬಹುದು. ಬಟ್ ಅದ್ರ ಹಿಂದೆ ಕೂಡ ಮೈತ್ರಿ ಇಲ್ಲದೆ ಇದ್ದಾಗಲೂ ಕೂಡ ಗೆದ್ದಿದ್ರು. ಅವತ್ತಿನ ಸ್ಥಿತಿಗತಿಗಳು ಬೇರೆ, ಬದಲಾದ ರಾಜಕೀಯ ಸನ್ನಿವೇಶಗಳಲ್ಲಿ ಇವತ್ತಿನ ಇದರಲ್ಲಿ. ಯಾಕೆಂತಂದ್ರೆ ನೀವೀಗ ಗ್ರಾಮಾಂತರ ತಗೊಂಡ್ರು, ರಾಜರಾಜೇಶ್ವರಿ ನಗರ ಇರ್ಬೋದು, ಬೆಂಗಳೂರು ಸೌತ್ ಇರ್ಬೋದು, ಆನೇಕಲ್ಲು, ಚನ್ನಪಟ್ಟಣ, ಆ ಮೂಲಕ ಹೇಳೋದಾದ್ರೆ ಸ್ವಲ್ಪ ಅಂದಿನ ದಿನಗಳಿಗೆ ಹೋಲಿಸಿದ್ರೆ ಇವತ್ತು ಸ್ವಲ್ಪ ಚೇಂಜಸ್ ಆಗಿದೆ. ಉತ್ತಮವಾದಷ್ಟು ಬಿಜೆಪಿ ಕಡೆ ಬಂದಿದೆ. ಈಗ RR ನಗರ ಬಿಜೆಪಿ ಬಂತು. ಎಕ್ಸಾಕ್ಟ್ಲಿ, ಇವೆಲ್ಲ ಈಗ ಬೆಂಗಳೂರು ಸೌತ್ ತಾಲೂಕ್ ಇರ್ಬೋದು, ಮತ್ತೆ ಹಾಗೆ ಮಾಗಡಿ, ಕುಣಿಗಲ್ಲು, ಚನ್ನಪಟ್ಟಣ, ರಾಮನಗರ, ಈ ಕನಕಪುರ, ಈ ಜನತೆ ಏನೋ ಒಂದು ಚೇಂಜಸ್ ಬಯಸಿದ್ದಾರೆ. ಒಂದು ಉತ್ತಮವಾದಂಥ ಅಭ್ಯರ್ಥಿನ NDA ಅಭ್ಯರ್ಥಿಯಾಗಿ ಈ ಬಾರಿ ಇರೋದ್ರಿಂದ ನಮ್ಗೆಲ್ಲ ಒಂದು ವಿಶ್ವಾಸ ಇದೆ. 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಬೇಕು. ಗೆದ್ದು ಒಂದು ಇಲ್ಲಿನಾದಂಥ ಒಂದು ಸಂಸದರಿಗೆ ಹೆಚ್ಚಿನ ಶಕ್ತಿ ತುಂಬಂತಾಗುತ್ತೆ. ಹಾಗೆ ಕೇಂದ್ರದಲ್ಲಿ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋ ಪಾತ್ರ ನಮ್ಮ ಕರ್ನಾಟಕದ್ದು. ಅಂದ್ರಲ್ಲೂ NDA ಭಾಗದವರು ನಾವು ಖುಷಿ ಪಡುವಂಥ ವಿಚಾರವಾಗಿದೆ.